ಎಲ್ರಿಗೂ ನಮಸ್ಕಾರ. ನಾವು ಇವತ್ತಿನ ದಿವಸ ಶಾಂಗಧರ ಪದ್ಧತಿಯ ಒಂದು ಗ್ರಂಥದಿಂದ ಒಂದು ಶ್ಲೋಕವನ್ನು ಆಯ್ದುಕೊಂಡಿದ್ದೇವೆ. ಅದನ್ನು ನಾವು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೇವೆ. ಅತಿ ಸರ್ವತ್ರ ವರ್ಜಯೇ ಅತಿರೂಪಾಧೃತಾ ಸೀತಾ ಅತಿ ಗರ್ವಾತ್ ರಾವಣೋ ಹತಃ ಅತಿ ದಾನಾತ್ ಬಲಿಬದ್ಧ ಅತಿ ಸರ್ವತ್ರ ವರ್ಜಯೇ. ಅತಿ ಸರ್ವತ್ರ ವರ್ಜಯೇತ್. ಈ ಶ್ಲೋಕದಿಂದ ನಾವು ಅತಿಯಾಗಿ ಏನನ್ನ ಮಾಡಿದರೂ ಸಹಿತ ಅದರಿಂದ ಕೆಡುಕುಂಟಾಗತ್ತೆ ಅನ್ನುವುದನ್ನು ಸೂಚಿಸುತ್ತಾರೆ. ಅತಿಯಾದಂತಹ ಸೌಂದರ್ಯ ಸೀತಾದೇವಿಗೆ ಮುಳುವಾಯಿತು. ಹೇಗೆ ಅಂತಂದರೆ, ರಾಮಾಯಣ ನಡೆಯಲಿಕ್ಕೆ ಕಾರಣವೇ ಸೀತಾದೇವಿಯ ಸೌಂದರ್ಯ. ಸೌಂದರ್ಯವತಿಯಾದಂತಹ ಸೀತಾದೇವಿ ವಿವಾಹದಲ್ಲಿಯೂ ಸಹಿತ ಸ್ವಯಂವರ ಏರ್ಪಡ್ತು. ಆಮೇಲೆ ಸೀತಾದೇವಿಯ ಅಪಹರಣಕ್ಕೆ ನಾಂದಿ ಆಯಿತು. ಅಂತಹ ಸೌಂದರ್ಯವತಿಯಾದಂತಹ ಸೀತಾದೇವಿಗೆ ಮುಳುವಾಯಿತು. ಎಲ್ಲವೂ ಸಹಿತ ಸೌಂದರ್ಯವೇ ಮುಳುವಾಯಿತು. ಅದೇ ರೀತಿಯಾಗಿ ರಾವಣನಿಗೆ ಗರ್ವ ಮುಳುವಾಯಿತು. ಹೇಗೆ ಅಂತಂದರೆ, ರಾವಣ ಮಹಾ ತಪಸ್ವಿ, ದೇವಭಕ್ತ, ಶಿವಭಕ್ತ, ಸಕಲ ಸಂಪತ್ತುಗಳನ್ನು ಹೊಂದಿದ್ದ, ಎಲ್ಲವೂ ಅವನಲ್ಲಿತ್ತು. ಆದರೆ ಎಲ್ಲ ಸಂಪತ್ತುಗಳು ಇತ್ತು, ಅತಿಯಾದ ಸೌಂದರ್ಯ ರೂಪವನ್ನು ಹೊಂದಿದ್ದ. ಆದರೆ ಏನು ಮಾಡೋದು, ಗರ್ವದಿಂದ ಅವನೂ ಸಹಿತ ಹತನಾದ. ಅಹಂಕಾರ, ತಂಗಿಯ ಮೇಲಿನ ವ್ಯಾಮೋಹಕ್ಕೋಸ್ಕರವಾಗಿ ಸ್ತ್ರೀಯನ್ನ, ಸೀತಾದೇವಿಯನ್ನು ಅಪಹರಣ ಮಾಡಿದ. ಅದಕ್ಕೋಸ್ಕರವಾಗಿ ಅಂಥ ಅಹಂಕಾರದಿಂದ, ಗರ್ವದಿಂದ ರಾವಣ ಹತನಾದ. ಅದೇ ರೀತಿಯಾಗಿ ಮಹಾ ಚಿರಂಜೀವಿಯಾಗಿರುವಂತಹ ಬಲಿ ಬದ್ಧನಾಗಿರ್ತಾನೆ, ಬಂಧಿಸಲ್ಪಡ್ತಾನೆ. ಹೇಗೆ ಅಂತಂದರೆ, ವಾಮನನ ಕೈಯಲ್ಲಿ ಬಂಧಿಸಲ್ಪಡ್ತಾನೆ. ಈ ದಾನ ಮಾಡುವವರಿಗೆ ಅದೊಂದು ಇರುತ್ತೆ, ನಾನು ವಿಶೇಷ ದಾನಿಯಾಗಬೇಕು, ನಾನು ಎಲ್ಲ ಕಡೆ ಪ್ರಚಲಿತನಾಗಬೇಕು, ನನ್ನನ್ನು ಬಿಟ್ಟರೆ ಇನ್ನು ಯಾರು ದಾನಿಗಳೇ ಇಲ್ಲ ಅಂತ ತೋರಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಅವರು ವಿಶೇಷವಾಗಿ ದಾನ ಮಾಡಲಿಕ್ಕೆ ಹೋಗ್ತಾರೆ. ಅದರಿಂದ ಅವರಿಗೆ ಮುಳುವಾಗತ್ತೆ. ಇವಾಗಲೂ ಸಹಿತ ನೋಡಬಹುದು ನೀವು, ಅಲ್ಲಿ ಅಷ್ಟು ಕೋಟಿ ದಾನ ಕೊಟ್ಟರು, ಇಲ್ಲಿ ಇಷ್ಟು ಕೋಟಿ ದಾನ ಕೊಟ್ಟರು ಅಂತ ದಾನಶೂರ ಕರ್ಣರಾಗ್ಲಿಕ್ಕೆ ಹೋಗ್ತಾರೆ. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಅವರು ಮನೆಗೆ ಬರ್ತಾರೆ. ಆ ರೀತಿಯಲ್ಲಿ ಮುಳುವಾಗತ್ತೆ. ಅತಿಯಾಗಿ ಯಾವುದನ್ನು ಮಾಡಿದರೂ ಸಹಿತ ಅದು ತೊಂದರೆನೇ ಕೊಡುತ್ತೆ ವಿನಃ ಅದರಿಂದ ನಮಗೆ ಸುಖ ಸಿಗೋದಿಲ್ಲ. ಅದಕ್ಕೋಸ್ಕರವಾಗಿ ಅತಿಯಾಗಿ ಯಾವುದನ್ನು ಮಾಡಬಾರದು. ಅತಿ ಸರ್ವತ್ರ ವರ್ಜಯೇತಿ. ಎಲ್ಲರೂ ಸಹಿತ ಅತಿಯಾಗಿ ಮಾಡುವುದನ್ನು ನಿಲ್ಲಿಸಬೇಕು. ಅತಿಯಾಗಿ ಭೋಜನವನ್ನು ಮಾಡಿದರೂ ಸಹಿತ ಅದು ವಿಷಯ ಆಗತ್ತಂತೆ. ಅತಿಯಾಗಿ ನಾವು ಯಾವುದನ್ನು ಮಾಡಿದರೂ ಸಹಿತ, ಅತಿಯಾಗಿ ಹಾಲನ್ನು ಕುಡಿದ್ರೂ ವಿಷವಾಗುತ್ತಂತೆ. ಅದಕ್ಕೋಸ್ಕರವಾಗಿ ನಾವು ಅತಿಯಾಗಿ ಮಾತನಾಡುವಂತಹದ್ದು, ಅತಿಯಾಗಿ ತಿನ್ನುವಂತಹದ್ದು,
ಅತಿಯಾಗಿ ವ್ಯಾಯಾಮಗಳನ್ನು ಮಾಡುವಂತಹದ್ದು, ಅತಿಯಾಗಿ ಅಧ್ಯಯನ ಮಾಡುವಂತಹದ್ದು. ಅತಿಯಾಗಿ ಅಧ್ಯಯನ ಮಾಡಿದರೂ ಸಹಿತ ಅವನಿಗೆ ಅಧ್ಯಯನ ಮಾಡಿರುವುದೇ ಅಹಂಕಾರವಾಗತ್ತೆ. ಅಂದರೆ ನಾನು ಓದಿದ್ದೇನೆ ಅನ್ನುವಂಥ ಅಹಂಕಾರ ಅವನಲ್ಲಿ ತುಂಬಿಕೊಂಡ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಅಂಥ ಅತಿಯಾದಂಥದ್ದನ್ನು ಅತಿಯಾಗಿ ಮಾಡುವುದನ್ನು ಬಿಡಬೇಕು. ಮಾಡಬೇಕು, ಆದರೆ ಅತಿಯಾಗಿ ಮಾಡಬಾರದು. ಇಲ್ಲೂ ಅದೇ ರೀತಿಯಾಗಿರೋದು. ಅತಿಯಾದಂಥ ಸೌಂದರ್ಯ, ಅತಿಯಾದಂಥ ಗರ್ವ, ಆಮೇಲೆ ಅತಿಯಾದಂಥ ಒಂದು ದಾನದ ಫಲದಿಂದ, ಅಂದರೆ ದಾನದ ಫಲ ಅಂದರೆ ದಾನದಿಂದ ಬಂದಿರುವಂತಹ ಫಲ ಅಲ್ಲ ಅದು. ಇವನಿಗೆ ನಾನು ಅತಿಯಾಗಿ ಅಂತ ದೊಡ್ಡದಾದ ದಾನಿಯಾಗಬೇಕು ಅನ್ನುವಂಥ ಒಂದು ಆಸೆಯಿಂದ ಆಗಿರುವಂತಹದ್ದು. ಅದಕ್ಕೋಸ್ಕರವಾಗಿ ಅಂಥ ಅತಿಯಾದಂತಹದ್ದನ್ನು ಯಾರೂ ಮಾಡಬಾರದು, ಅತಿಯಾಗಿ ಯಾವುದನ್ನೂ ಮಾಡಬಾರದು ಅಂತ ಅದ್ಭುತವಾಗಿ ಶಾಂಘಧರ ಪದ್ಧತಿಯ ಒಂದು ಗ್ರಂಥದಲ್ಲಿ ಈ ಒಂದು ಶ್ಲೋಕವನ್ನು ನಾವು ಆಯ್ದುಕೊಂಡು ನಿಮಗೆ ಇವತ್ತು ಪ್ರಸ್ತುತಪಡಿಸಿದ್ದೇವೆ. ಇದೇ ರೀತಿಯಾಗಿ ಮುಂದೆ ಒಂದೊಂದು ಗ್ರಂಥಗಳಿಂದ ಒಂದೊಂದು ಹಿತವಾದಂತಹ ನುಡಿಗಳನ್ನು, ಹಿತವಾದಂತಹ ಶ್ಲೋಕಗಳನ್ನು ಪ್ರಸ್ತುತಪಡಿಸ್ತಾ ಇರ್ತೇವೆ. ನಮಸ್ಕಾರ.